ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ನಿಮಗೆಲ್ಲ ಗೊತ್ತಿರೋ ಹಾಗೆ SSLC ಪರೀಕ್ಷೆಯಲ್ಲಿ ಹಿಂದಿಗೆ ಗ್ರೇಡನ್ನು ಕೊಡಲಾಗೋದಕ್ಕೆ ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಈಗಾಗಲೇ SSLC ಪರೀಕ್ಷಾ ಬಹುತೇಕ ಮುಕ್ತಾಯ ಕೂಡ ಆಗಿರ್ತಕ್ಕಂಥದ್ದು. ಇವತ್ತಿನಲ್ಲಿ ಹೈಕೋರ್ಟ್ಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿತ್ತು. ಸರ್ಕಾರದ ಈ ನಡೆಯನ್ನು ಪ್ರಶ್ನೆ ಮಾಡಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆದರೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂಥ ವಿಭು ಬಕ್ರು ಮತ್ತು ಅವರಿದ್ದಂಥ ಪೀಠದಿಂದ ಇವತ್ತು ಈ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ದ ಚಂದನಾ ಮತ್ತು ವೆಂಕಟೇಶ್ ಅನ್ನೋರಿಗೆ 1 ಲಕ್ಷ ದಂಡವನ್ನು ಹಾಕಿ PILನ್ನು ವಜಾಗೊಳಿಸಿರ್ತಕ್ಕಂಥದ್ದು. ಅಸಲಿಗೆ ಏನು ಈ ಒಂದು PILನ್ನು ಸಲ್ಲಿಕೆ ಮಾಡಿದರು ವೆಂಕಟೇಶ್ ಮತ್ತು ಚಂದನಾ, ಇದು ಒಂದು ಕೇವಲ ಮಾಧ್ಯಮಗಳ ಅಥವಾ ಪತ್ರಿಕೆಗಳ ಹೇಳಿಕೆಯನ್ನು ಆಧರಿಸಿ ಸಲ್ಲಿಕೆ ಮಾಡಲಾಗಿತ್ತು. ಅದರಲ್ಲಿ ಹಿಂದಿಯನ್ನು ಸಂಪೂರ್ಣವಾಗಿ ಕೈಬಿಟ್ಟಿಲ್ಲ ಅನ್ನೋ ವಿಚಾರ ಇದ್ದರೂ ಸಹ ಇವರು ಪ್ರಚಾರದ ಹುಚ್ಚಿನಿಂದಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತೇಳಿ ಕಟುವಾಗಿ ನ್ಯಾಯಾಲಯ ಟೀಕೆ ಮಾಡಿರ್ತಕ್ಕಂಥದ್ದು ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು. ಜೊತೆಗೆ ಮೊದಲಿಗೆ 50,000 ದಂಡವನ್ನು ಇವರಿಗೆ ವಿಧಿಸಲಾಗುತ್ತೆ, ನಂತರ ದಂಡದ ಮೊತ್ತವನ್ನು 1 ಲಕ್ಷಕ್ಕೆ ಏರಿಕೆ ಮಾಡುವಂಥದ್ದು. ಏನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾದ್ರೆ ಅದರ ನಿಯಮಗಳಲ್ಲೇ ಈ ರೀತಿಯಾಗಿ ದಂಡವನ್ನು ವಿಧಿಸಬಹುದಾದ ಅವಕಾಶ ಇರುತ್ತೆ. ನೀವು ಪೂರ್ವಗ್ರಹ ಪೀಡಿತರಾಗಿ ಕೇವಲ ಪ್ರಚಾರದ ಹುಚ್ಚಿನಿಂದಾಗಿ ಇಂಥ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದಿರಿ, ಆ ಮುಖಾಂತರ ನ್ಯಾಯಾಲಯದ ಅಮೂಲ್ಯ ಸಮಯವನ್ನು ಹಾಳು ಮಾಡಿದಿರಿ ಅನ್ನೋ ಕಾರಣಕ್ಕೆ ನ್ಯಾಯಾಲಯ ಇಬ್ಬರಿಗೂ 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿರ್ತಕ್ಕಂಥದ್ದು. ಆ ಮುಖಾಂತರ ಏನೊಂದಷ್ಟು ಚರ್ಚೆಗಳು ಬಂದಿದ್ದವು ಮುನ್ನೆಲೆಗೆ. ಈ ಒಂದು ಹಿಂದಿಗೆ ಗ್ರೇಡ್ ನೀಡುವ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಂಡಿರೋ ನಿರ್ಧಾರವನ್ನು ಬಹುತೇಕರು ಟೀಕೆ ಮಾಡಿದರು. ಆ ಟೀಕೆಗಳಿಗೆಲ್ಲವೂ ಈಗ ಹೈಕೋರ್ಟ್ನಿಂದ ಉತ್ತರ ಸಿಕ್ಕಿರೋದ್ರಿಂದ ಬಹುತೇಕ ಇಲ್ಲಿಗೆ ಇದರ ಸುತ್ತ ನಡೀತಾ ಇದ್ದಂಥ ಟೀಕೆಗಳು ಅಂತ್ಯ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ ಬಿ ಅಪ್ಸಂದ್ರ, ವಾರ್ತಾ ಭಾರತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.